ಒಂದು ಹಸಿರು ಗಾಡಿನ ಅಂಗಳದಲ್ಲಿ ಮೈನಾ ಹಕ್ಕಿಯ ಕುಟುಂಬ ನೆಲೆಸಿತ್ತು. ಅಮ್ಮ ಮೈನಾ, ಅಪ್ಪ ಶ್ಯಾಮ್ ಹಕ್ಕಿ ಮತ್ತು ಅವರಿಬ್ಬರ ಮುದ್ದಾದ 2 ಮರಿಗಳು ಮಳೆಗಾಲದ ಬರವನ ಎದುರು ನೋಡ್ತಾ ಕುಳಿತಿದ್ರು. ಆಕಾಶದಲ್ಲಿ ಮೋಡಗಳು ಕೂಡಿ ಬಂದು ಮಳೆಯ ಸದ್ದು ಕೂಡ ಕೇಳಿ ಬರ್ತಾ ಇತ್ತು. ಮರದ ಕೊಂಬೆಯಲ್ಲಿ ಕೂರಿಕೊಂಡಿದ್ದ ಹಕ್ಕಿಯ ಮನೆಗೆ ಮಳೆ ಹನಿ ಬಡಿದಂತೆ ಮುದ್ದಾದ ಮರಿಗಳು ಚಿಲಿಪಿಲಿಗೊತ್ತಾ ಇದ್ವು. ಅಮ್ಮ ಮೈನಾ ತನ್ನ ರೆಕ್ಕೆಗಳಿಂದ ಅವುಗಳನ್ನು ಮಡಚಿಕೊಂಡು, ಅಮ್ಮ ಇದ್ದಾಳಲ್ಲ, ನಾವೆಲ್ಲರೂ ಒಟ್ಟಾಗಿ ಇದ್ರೆ ಏನೂ ಆಗೋದಿಲ್ಲ ಅಂತ ನಗ್ತಾಳೆ. ಅಪ್ಪ ಹಕ್ಕಿ ಆಹಾರಕ್ಕಾಗಿ ಹೊರಗೆ ಹಾರ್ತಾನೆ. ಅವನು ಮಳೆಯಲ್ಲೂ ಕೂಡ ಮರಿ ಹಕ್ಕಿಗಳಿಗಾಗಿ ಆಹಾರಗಳನ್ನು ತರ್ತಾನೆ. ಮನೆಗೆ ಬಂದು ಮರಿಗಳಿಗೆ ಆಹಾರವನ್ನು ಕೊಟ್ಟು ಎಲ್ಲರ ಮುಖದಲ್ಲಿ ನಗೆಯನ್ನು ಮೂಡಿಸ್ತಾನೆ. ಮಳೆ ಹೆಚ್ಚಾದಾಗ ಮರದ ಕೊಂಬೆ ಸ್ವಲ್ಪ ತೂಗಾಡಿ ಮನೆ ಕೂಡ ತೂಗುತ್ತೆ. ಆದರೆ ಮೈನಾ ಹಕ್ಕಿಯ ಕುಟುಂಬದಲ್ಲಿದ್ದ ಪ್ರೀತಿಯ ಬಲ, ಧೈರ್ಯ ಮತ್ತು ಒಗ್ಗಟ್ಟಿನಿಂದ ಅವರು ಎಲ್ಲರೂ ಬಿಕ್ಕಟ್ಟನ್ನು ಎದುರಿಸ್ತಾರೆ. ಒಂದು ಸಂಜೆ ಮಳೆ ನಿಂತ ಮೇಲೆ ಆ ನದಿ ತೀರದಲ್ಲಿ ಪುಟ್ಟ ಮೈನಾ ಹಕ್ಕಿಯ ಮರಿಗಳು ಅಪ್ಪ ಅಮ್ಮನನ್ನು ನೋಡ್ತಾ ಕೇಳ್ತಾರೆ, ನಮಗೆ ಮಳೆ ಬಂದರು, ಗಾಳಿ ಬಂದರು, ನೀವು ಇದ್ರೆ ನಮಗೆ ಭಯನೇ ಇಲ್ಲ. ಅಪ್ಪ ಅಮ್ಮ ಹಕ್ಕಿಗಳು ಸಂತೋಷದಿಂದ ತನ್ನ ಮರಿಗಳನ್ನು ಅಪ್ಪಿಕೊಳ್ತಾರೆ. ಈ ಕಥೆಯ ನೀತಿ ಪ್ರೀತಿ, ಧೈರ್ಯ ಮತ್ತು ಕುಟುಂಬದ ಒಗ್ಗಟ್ಟು ಯಾವುದೇ ಕಷ್ಟಕ್ಕೂ ಮುಕ್ತಾಯವನ್ನು ನೀಡುತ್ತದೆ.